ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ಅದು ಯಾವುದಂದರೆ ಚಿಕನ್ ಗ್ರೇವಿ. ಸಿಂಪಲಾಗಿ ಕೆಲವೇ ಸಮಯದಲ್ಲಿ ಮಾಡುವಂಥ ಚಿಕನ್ ಗ್ರೇವಿ, ಸೂಪರಾಗಿ ಸಖತ್ತಾಗಿ ಟೇಸ್ಟ್ ಆಗಿರುವಂಥ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 1 kg ಚಿಕನನ್ನು ಚೆನ್ನಾಗಿ ತೊಳೆದು ನೀರೆಲ್ಲ ಹೋದ್ಮೇಲೆ ಅದಕ್ಕೆ 1.5 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್, ಮತ್ತು 1 ಟೀ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಯೆಲ್ಲೋ ಪೌಡರ್, ಕ್ರ್ಯಾಶ್ ಮಾಡಿದ ಪೆಪ್ಪರ್, ಒಂದೂವರೆ ಟೀ ಸ್ಪೂನು ಚಿಕನ್ ಪೌಡರ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕರ್ಡ್, ಸ್ವಲ್ಪ ಉಪ್ಪು ಮತ್ತು ಅರ್ಧ ನಿಂಬೆ ರಸನ ಸೇರಿಸಿ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು 10 ನಿಮಿಷ ಇಟ್ಟರೆ ಸಾಕು. 10 ಇಲ್ಲದ್ರೆ ಅರ್ಧ ಗಂಟೆ ಇಡ್ಬೋದು ಅಷ್ಟೇ. 10 ನಿಮಿಷ ಇಟ್ಟರೆ ಸಾಕು. ಈಗ 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಅಷ್ಟರೊಳಗೆ ಇಲ್ಲಿ ಅದಕ್ಕೆ ಬೇಕಾಗುವಂಥ ಮಸಾಲಕ್ಕೆ ಕಟ್ ಮಾಡ್ತಾಯಿದ್ದೀನಿ. ನೋಡಿ, 3 ನೀರುಳ್ಳಿನ ತೆಗೆದುಕೊಂಡಿದ್ದೀನಿ. ಅದನ್ನು ಸಣ್ಣಗೆ ಹೆಚ್ಚಬೇಕು. ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ತಾಯಿದ್ದೀನಿ ನೀರುಳ್ಳಿನ. ಈ ಥರ ನೀರುಳ್ಳಿನ ಕಟ್ ಮಾಡಬೇಕು. ಚೆನ್ನಾಗಿ ಎಲ್ಲನ ಒಂದೇ ರೀತಿ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿದ್ದಾಯಿತು. ಈಗ ನೀರುಳ್ಳಿ ಬದಿಗೆ ಇಡ್ತಾ ಇದ್ದೀನಿ. ಈಗ 3 ಟೊಮೆಟೊನು ಕೂಡ ಕಟ್ ಮಾಡ್ತಾ ಅದೇ ರೀತಿ ಅದೇ ಸೈಜಲ್ಲಿ ಎಲ್ಲ ಟೊಮೆಟೊನು ಕೂಡ ಕಟ್ ಮಾಡ್ತಾ ಇದ್ದೀನಿ. ಮೂರು ಟೊಮೆಟೊ, 3 ನೀರುಳ್ಳಿನೂ ಕೂಡ ಸಣ್ಣಕ್ಕೆ ಹಚ್ಚಿದ್ದಾಯಿತು. ಈಗ ಒಂದು 4-5 ಮೆಣಸನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ. ಮೆಣಸನ್ನು ಕೂಡ ಕಟ್ ಮಾಡಿ ಇಡ್ತಾ ಇದ್ದೀನಿ. ಮೆಣಸು ಕಟ್ ಮಾಡಿದ್ದಾಯಿತು. ಈಗ ಈ ಕಡೆ ಒಂದು ಬಾಣಲೆಯನ್ನು ಗ್ಯಾಸಲ್ಲಿ ಇಟ್ಬಿಡೋಣ. ಗ್ಯಾಸನ್ನು ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆನ ಹಾಕಿ ಬಿಸಿ ಮಾಡಿಕೊಳ್ಳಿ. ತುಪ್ಪ ಮತ್ತು ಎಣ್ಣೆ ಬಿಸಿ ಆದಮೇಲೆ ಈಗ ಕಟ್ ಮಾಡಿದ ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ 3 ನೀರುಳ್ಳಿನ ಕಟ್ ಮಾಡಿದ್ದ ಸಣ್ಣ ಸಣ್ಣ ಹಚ್ಚಿದ ನೀರುಳ್ಳಿನ ಇದಕ್ಕೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಇದರಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಆಗುತ್ತೆ ಬೇಗನೆ. ಹಾಗೂ ಅದಕ್ಕೆ ಕಟ್ ಮಾಡಿದ ಕಾಯಿ ಮೆಣಸನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಬೇಕು. ಇದರಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿದ ಟೊಮೆಟೊನ ಕೂಡ ಇದಕ್ಕೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಹಸಿ ವಾಸನೆ ಹೋಗಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡೋಣ. ಚೆನ್ನಾಗಿ ಬೇಯುತ್ತೆ ಬೇಗನೆ. ಈಗ ಟೊಮೆಟೊನು ಕೂಡ ಬೆಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಮ್ಯಾರಿನೇಟ್ ಮಾಡಿಟ್ಟ ಚಿಕನನ್ನು ಇದಕ್ಕೆ ಹಾಕಿಬಿಡೋಣ. ಬೇಗನೆ ಮಾಡುವಂಥದ್ದು ಚಿಕನ್, ಬೇಗನೆ ಮಾಡ್ಬೋದು. ಚಿಕನ್ ಗ್ರೇವಿ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಇರುತ್ತೆ. ಈಗ ಎಲ್ಲ ಮಸಾಲೆಗೆ ಚಿಕನನ್ನು ಎಲ್ಲ ಈ ಮಸಾಲೆಗೆ ಮಿಕ್ಸ್ ಮಾಡಿಬಿಡೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಬೇಯೋಕ್ಕೋಸ್ಕರ ನೀರನ್ನು ಹಾಕ್ಕೊಂಡು, ಮತ್ತೆ ನೀರು ಬಿಡುತ್ತೆ ಇದರಲ್ಲಿ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 10 ನಿಮಿಷ ಮುಚ್ಚಿ ಬೇಯಿಸೋಣ. 10 ನಿಮಿಷ ಆಯಿತು. ಈಗ ಎಲ್ಲ ಚಿಕನ್ ಆಲ್ಮೋಸ್ಟ್ ಬೆಂದಿದೆ. ಈಗ ಇದಕ್ಕೆ ಕೊರಿಯಂಡರ್ ಪೌಡರ್ ಮತ್ತು ಕಸೂರಿ ಮೇಥಿನ ಸ್ವಲ್ಪ ಮೇಲಿಂದ ಹಾಕಿಬಿಡ್ತಾ ಇದ್ದೀನಿ. ಕಸೂರಿ ಮೇಥಿ ಮತ್ತು ಕೊರಿಯಂಡರ್ ಲೀವ್ಸ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಎಲ್ಲನೂ. ಈಗ ರೆಡಿಯಾಗಿದೆ ಇದು ಆಲ್ಮೋಸ್ಟ್. ಈಗ 1-2 ನಿಮಿಷ ಮುಚ್ಚಿ ಬೇಯಿಸೋಣ. ಈಗ ಸೂಪರಾಗಿ ರೆಡಿಯಾಗಿದೆ ಚಿಕನ್ ಗ್ರೇವಿ. ನೋಡಿ ಯಾವ ರೀತಿ ಬಂದಿದೆ ಅಂತ, ಚೆನ್ನಾಗಿ ಬಂದಿದೆ ಚಿಕನ್ ಗ್ರೇವಿ. ಬೇಗನೆ ಮಾಡುವಂಥ ಚಿಕನ್ ಗ್ರೇವಿ, ತುಂಬ ಸುಲಭದಲ್ಲಿ ಮಾಡ್ಬೋದು. ನೀವು ಮನೆಯಲ್ಲಿ ಮಾಡಿ ಈ ರೀತಿ ಚಿಕನ್ ಗ್ರೇವಿ
ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಡ್ಲಿ, ದೋಸೆ, ಪೂರಿ, ಚಪಾತಿ, ರೈಸ್ ಯಾವುದಕ್ಕೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಚಿಕನ್ ಗ್ರೇವಿ. ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ, ರುಚಿ ಹೇಗೆ ಇರುತ್ತೆ ಅಂತ ನನಗೂ ತಿಳಿಸಿ ಮತ್ತು ಕಮೆಂಟ್ ಮಾಡಿ. ಇಷ್ಟರ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಆಲ್.